ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದರೂ ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಹೆಚ್ಚಾಗುತ್ತಲೇ ಹೋಗುತ್ತದೆ. ಈ ಹಬ್ಬವನ್ನು ದೀಪಗಳಿಂದಲೇ ಹಾಗೂ ದೀಪಗಳ ಬೆಳಕಿನಿಂದಲೇ ಆಚರಿಸುವುದರಿಂದ ಇದನ್ನು ದೀಪಾವಳಿ ಎಂದು ಕರೆಯಲಾಗುತ್ತದೆ. ದೀಪಾವಳಿಯು ದೀಪಗಳ ಹಾಗೂ ಸಂತೋಷವನ್ನು ಹರಡುವ ಹಬ್ಬವಾಗಿದೆ. ಆಶ್ವಿಜ ಮಾಸದ ಅಮಾವಾಸ್ಯೆಯ ತಿಥಿಯಂದು ದೀಪಾವಳಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ. ಹಾಗಾಗಿ 2025ರ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ 20ರಂದು ಅಂದರೆ ಸೋಮವಾರ ಆಚರಿಸಲಾಗುವುದು. ದೀಪಾವಳಿ ಹಬ್ಬದ ದಿನದಂದು ಶ್ರೀರಾಮನು ತನ್ನ 14 ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ ಶುಭ ಸಮಯವನ್ನು ಸೂಚಿಸುತ್ತದೆ. ಈ ದಿನದಂದು ಅಯೋಧ್ಯೆಯ ಜನರು ತಮ್ಮ ಪ್ರಭು ಶ್ರೀರಾಮನನ್ನು ದೀಪಗಳ ಮೂಲಕ ಸ್ವಾಗತಿಸಿಕೊಳ್ಳುತ್ತಾರೆ. ಅಂದಿನಿಂದ ಈ ದಿನವನ್ನು ದೀಪಾವಳಿ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ. ಇದು ಬೆಳಕಿನ ಹಬ್ಬ ಮಾತ್ರವಲ್ಲ, ಪ್ರೀತಿ, ಸಂತೋಷ ಮತ್ತು ಹೊಸ ಆರಂಭದ ಸಂಕೇತ ಆಗಿದೆ. ಈ ದಿನವು ಪ್ರತಿಯೊಬ್ಬರ ಜೀವನದಲ್ಲೂ ಹೊಸ ಭರವಸೆ, ಸಕಾರಾತ್ಮಕ ಶಕ್ತಿ ಮತ್ತು ಬೆಳಕನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ದಿನದಂದು ಮನೆಗಳು ಮತ್ತು ದೇವಾಲಯಗಳಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಮತ್ತು ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ. ಇದು ಮನೆಗೆ ಸಂತೋಷ, ಸಮೃದ್ಧಿ, ಅದೃಷ್ಟ, ಪ್ರೀತಿ ಮತ್ತು ಖ್ಯಾತಿಯನ್ನು ತರುತ್ತದೆ. ಈ ದಿನ ನಮ್ಮ ಮನೆಯಲ್ಲಿ ನರಕ ಚತುರ್ದಶಿ ಮತ್ತು ಲಕ್ಷ್ಮೀ ಪೂಜೆನ ಆಚರಣೆ ಮಾಡಿದ್ವಿ. ನರಕ ಚತುರ್ದಶಿಗೋಸ್ಕರ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಈ ಎಣ್ಣೆ ಸ್ನಾನ ಮಾಡೋದಲ್ಲೂ ಒಂದು ಪದ್ಧತಿ ಇದೆ. ಸಪ್ತ ಚಿರಂಜೀವಿಗಳು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಮಕ್ಕಳಿಗೆ ಆಗ್ಲಿ ಅಥವಾ ದೊಡ್ಡವರಿಗೆ ಆಗ್ಲಿ ನೀವು ಯಾವ ಎಣ್ಣೆ ಆದ್ರೂ ಬಳಸ್ಬೋದು. ಸಾಸಿವೆ ಎಣ್ಣೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಮಕ್ಕಳಿಗೆ ತುಂಬಾನೇ ಕೋಲ್ಡ್ ಆಗಿತ್ತು, ಸೊ ಸಾಸಿವೆ ಎಣ್ಣೆ ಇಲ್ಲದೆ ಇರೋ ಕಾರಣ ನಾನು ಕೊಬ್ಬರಿ ಎಣ್ಣೆನೆ ಬಿಸಿ ಮಾಡಿ ಅದಕ್ಕೇನೆ ನಾನು ಈ ತರ ಶಾಸ್ತ್ರೋಕ್ತವಾಗಿ ಮಾಡಿದೆ. ಮೊದಲಿಗೆ ಉದ್ದರಣೆ ಅಥವಾ ಯಾವುದೇ ಬಂಗಾರದ್ದು ವಸ್ತು ಆಗಿರ್ಬೋದು, ಬೆಳ್ಳಿದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು ಅದನ್ನ ತಗೊಂಡು ಒಂದು ವೀಳ್ಯದೆಲೆ ಮೇಲೆ ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣಃ ಕೃಪಾಹ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ 7 ಜನ ಚಿರಂಜೀವಿಗಳನ್ನ ನೆನೆಸ್ಕೊಂಡು ವೀಳ್ಯದೆಲೆ ಮೇಲೆ 7 ಜನ ಚಿರಂಜೀವಿಗಳ ಹೆಸರು ಅಥವಾ ಯಾವುದಾದ್ರೂ ಒಂದು ಚಿರಂಜೀವಿಯ ಹೆಸರನ್ನ ಬರೆದು ಮತ್ತು ಅದೇ ಎಣ್ಣೆನ ಆ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನ ಎಲ್ಲರಿಗೂ ಹಚ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಎಲ್ಲ ಪೂಜೆ ಎಲ್ಲ ಆದಮೇಲೆ ಸಂಜೆ ನಾನು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಿದೆ. ಲಕ್ಷ್ಮೀ ಪೂಜೆಗೆ ಈ ರೀತಿಯಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಲಕ್ಷ್ಮೀ ಪೂಜೆ ಮುಹೂರ್ತ ಬಂದು ಸಂಜೆ 7ರಿಂದ 8:30ವರೆಗೂ ಇತ್ತು. ನಾನು 8:30 ಒಳಗಡೆನೆ ಪೂಜೆನ ಮುಗಿಸ್ದೆ. ಈ ಸರಿ ನಾನು 108 ಕವಡೆಗಳನ್ನು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿದೆ. ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಟಿದ್ದೆ, ಹಾಗೆ ಗಣೇಶನ ಕೂಡ ಪೂಜೆ ಮಾಡಿದೆ. ಸಾರಿ, ಇಲ್ಲಿ ಪಟಾಕಿಗಳು ತುಂಬ ಹೊಡಿತಾ ಇರೋದ್ರಿಂದ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ. ಲಕ್ಷ್ಮೀ ಅಷ್ಟೋತ್ತರನ ಹೇಳ್ಕೊಂಡು ಲಕ್ಷ್ಮಿಗೆ ಅರ್ಚನೆ ಮಾಡಿ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಶ್ರದ್ಧಾ ಮತ್ತು ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದ್ದೇವೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಧನಧಾನ್ಯ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ. ಈ ದೀಪಾವಳಿ ಹಬ್ಬವು ಎಲ್ಲರಿಗೂ ಬೆಳಕು, ಶಾಂತಿ ಮತ್ತು ಪ್ರೀತಿ ನೀಡಲಿ. ಪೂಜೆಯ ಅಂತ್ಯದಲ್ಲಿ ಎಲ್ಲರಿಗೂ ಪುನಃ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ಶ್ರೀ ಮಹಾಲಕ್ಷ್ಮಿ.